Hi guys, ವೆಲ್ಕಮ್ ಟು ಅನ್ಪಾ ಡಿಸೈನರ್ ಹೌಸ್ ಯೂಟ್ಯೂಬ್ ಚಾನಲ್. ನಾನಿದ್ದೀನ ನಿಮಗೆ ಕೆಲವೊಂದು ಅಂದರೆ 8 ಟೈಪ್ಸ್ ಆಫ್ ಸೀಮ್ಸ್ನ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ತುಂಬಾ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ನೋಡ್ಬೋದು. 10x10 ಸೆಂಟಿಮೀಟರ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 2 ಪೀಸ್ ತೊಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಿ ಪ್ಲೇನ್ ಸ್ಟಿಚಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಇದನ್ನು ನಾವು ಪ್ಲೇನ್ ಸೀಮ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಾವು ಯೂಶಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರುವಂಥದ್ದು ಹಾಗೆಯೇ 2 ಪೀಸ್ ತೊಗೊಂಡು ಸ್ಟಿಚ್ ಮಾಡ್ತಾಯಿದ್ದೇನೆ. ನೋಡಿ, ಸ್ಟಿಚ್ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಜೊತೆ ಪಿಂಕ್ಲಿಂಗ್ ಶಿಯರ್ಸ್ ಇದೆ. ಸೊ ಅದರಿಂದ ನಾನು ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಪಿಂಕ್ಲಿಂಗ್ ಸೀಮ್ ಅಂತ ಹೇಳಿ ಕರಿತೀವಿ ನಾವು. ಸೊ ನಾನಿಲ್ಲಿ 3rd ಪೀಸ್ ತೊಗೊಂಡಿದ್ದೇನೆ. ಸೊ ಇದನ್ನು ನಾನು ಪೇರ್ ಅಂದರೆ ಜೋಡಿಯಾಗಿ ತೊಗೊಂಡಿದ್ದೇನೆ. ಸೊ ಇಲ್ಲಿ ನೋಡಿ, ಇದನ್ನು ನಾನು ನಾರ್ಮಲ್ ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಸೊ ಇದನ್ನು ನನ್ನ ಹತ್ರ ಜಿಗ್ಜಾಗ್ ಮಷಿನ್ ಇರೋದ್ರಿಂದ ಸೊ ಜಿಗ್ಜಾಗ್ ಮಾಡ್ತಾಯಿದ್ದೇನೆ. ನಿಮ್ಮ ಬಳಿ ಓವರ್ಲಾಕ್ ಮಷಿನ್ ಇದ್ದರೆ ನೀವು ಓವರ್ಲಾಕ್ ಮಾಡ್ಕೊಳ್ಳಿ. ಇದನ್ನು ಜಿಗ್ಜಾಗ್ ಅಥವಾ ಓವರ್ಲಾಕ್ ಸೀಮ್ ಅಂತ ಹೇಳಿ ಕರಿಬೋದು ನಾವು. ನೋಡಿ, ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಥ್ರೆಡ್ ರಿಮೂವ್ ಆಗೋದಿಲ್ಲ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಯಾವ ರೀತಿ ಇದು ಓವರ್ಲಾಕ್ ನಾನು ಜಿಗ್ಜಾಗ್ ಮಾಡಿದ್ದೀನಿ. ನಾನು ಇಲ್ಲಿ ತೋರಿಸ್ತಿರೋದ್ರಲ್ಲಿ ಓವರ್ಲಾಕ್ ಅದು ಯೆಲ್ಲೋ ಕಲರ್ ಬ್ಲೌಸ್ ಇದೆ ಅಲ್ವಾ. ಸೊ ಅದರಲ್ಲಿ ನೀವು ನೋಡ್ಬೋದು. ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಿರುವಂಥ ಸೀಮ್ ಯಾವುದಂತ ಹೇಳಿದ್ರೆ ಫ್ರೆಂಚ್ ಸೀಮ್. ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಸಹ. ಫಿನಿಶಿಂಗ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಒಂದ್ಸರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಬ್ಲೌಸಲ್ಲಿ ಕೆಲವೊಂದು ಬ್ಲೌಸಲ್ಲಿ ನೋಡ್ಬೋದು. ಈ ರೀತಿಯೂ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ನೋಡಿದ್ರಲ್ವ, ಇದನ್ನು ಫ್ರೆಂಚ್ ಸೀಮ್ ಅಂತ ಹೇಳಿ ಕರಿತೀವಿ. ನಾನಿಲ್ಲಿ 4 ತರಹದ ಸೀಮ್ಸ್ನ ಆಲ್ರೆಡಿ ತೋರಿಸಿದ್ದೀನಿ. ಇದು ಫ್ಲ್ಯಾಟ್ ಫೆಲ್ಸ್ ಸೀಮ್ ಅಂತ ಹೇಳಿ. ನೋಡಿ, ನಾನು ಆಲ್ರೆಡಿ ಒಂದು ಸ್ಟಿಚ್ ಹಾಕ್ಕೊಂಡಲ್ವ. ಸೊ ಆ ಸ್ಟಿಚ್ಚನ್ನ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಅದರಿಂದನೇ ಇದನ್ನು ಫ್ಲ್ಯಾಟ್ ಫೆಲ್ಸ್ ಸೀಮ್ ಅಂತ ಹೇಳಿ ಕರಿಬೋದು. ನೋಡಿದ್ರಲ್ವ, ಫ್ಲ್ಯಾಟ್ ಆಗಿದೆ, ಹಾಗೆ ನಿಮಗೆ ಸೀಮ್ ಸಹ ಕಾಣೋದಿಲ್ಲ. ನಾನಿಲ್ಲಿ ಆಪೋಸಿಟ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ, ನಿಮಗೆ ವಿಸಿಬಲ್ ಚೆನ್ನಾಗಿರಲಿ ಅಂಥೇಳಿ. ಸೇಮ್ ಥ್ರೆಡ್ ಯೂಸ್ ಮಾಡಿದ್ರೆ ಈ ರೀತಿಯಾಗಿ ಕಾಣೋದಿಲ್ಲ. ನಾನಿಲ್ಲಿ ತೋರಿಸ್ತಿರುವಂಥದ್ದು ಓಪನ್ ಫ್ಲ್ಯಾಟ್ ಫೆಲ್ ಸೀಮ್ ಅಂತ ಹೇಳಿ. ಇದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿಲ್ಲ. ಸೊ ಹಾಗೆಯೇ ಫ್ಲ್ಯಾಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ನೋಡೋದಕ್ಕೆ ಫ್ಲ್ಯಾಟ್ ಇರುತ್ತೆ, ಬಟ್ ಓಪನ್ ಆಗಿರುತ್ತೆ, ಓಪನ್ ಸೀಮ್ ಇರುತ್ತೆ. ನೋಡ್ರಲ್ವಾ, ಅದು ಇದು ಸಿಮಿಲರನ್ನೇ. ನೆಕ್ಸ್ಟ್ ನಾನು ತೋರಿಸ್ತಿರುವಂಥದ್ದು ಲ್ಯಾಪಡ್ ಸೀಮ್ ಅಂಥೇಳಿ. ನಾನಿಲ್ಲಿ ಸ್ವಲ್ಪ ಡಿಫ್ರೆನ್ಸಲ್ಲಿ ಪೀಸಸ್ನ ಇಟ್ಕೊಂಡಿದ್ದೀನಿ. ಒಂದು ಜಾಸ್ತಿ ಹಾಗೆ ಒಂದು ಕಮ್ಮಿ. ನೀವಿಲ್ಲಿ ನೋಡ್ಬೋದು. ನೋಡಿ, ಯಾವ ರೀತಿ ನಾನು ಇಟ್ಕೊಂಡಿದ್ದೀನಿ ಅಂತ. ಏನು ಒಂದು ಜಾಸ್ತಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಮಾತ್ರ ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿದ್ದೇನೆ. ಅದನ್ನು ಮಾತ್ರ ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡ್ತಾಯಿದ್ದೇನೆ. ಈ ರೀತಿಯಾಗಿ ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಲ್ಯಾಪಡ್ ಸೀಮ್ ಅಂತ ಹೇಳಿ ಕರಿತೇವೆ. ನೋಡೋದಕ್ಕೆ ಸಿಮಿಲರ್ ಇದೆ, ಬಟ್ ಮಾಡೋ ವೇಯಲ್ಲಿ ನಾವು ಇದನ್ನು ಡಿಫ್ರೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಿರುವಂಥದ್ದು ಡಬಲ್ ಟಾಪ್ ಸ್ಟಿಚ್ ಸೀಮ್ ಅಂತ ಹೇಳಿ. ಅಂದರೆ ಟಾಪಲ್ಲಿ ಡಬಲ್ ಸೈಡಲ್ಲಿ ಸ್ಟಿಚ್ ಆಗುತ್ತೆ ಅಂತ ಹೇಳಿದ್ರ ಅರ್ಥ. ನೋಡಿ, ನಾನಿಲ್ಲಿ ಸೀಮ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವ, ಆ ಮಾಡ್ಕೊಂಡಿರೋ ಸೀಮ್ನ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೇನೆ. ಸೊ ಅದರಿಂದನೇ ಇದನ್ನು ಡಬಲ್ ಟಾಪ್ ಸ್ಟಿಚ್ ಸೀಮ್ ಅಂತ ಹೇಳಿ ಕರೆಯೋದು. ಸೊ ನಾನು ಅನದರ್ ಸೈಡ್ ಸಹ ಸೇಮೇ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೇನೆ. ನೋಡಿ, ಇದು ತುಂಬಾ ಫ್ಲ್ಯಾಟಾಗಿ ಕಾಣುತ್ತೆ, ಚೆನ್ನಾಗೂ ಅನಿಸುತ್ತೆ. ನಂತರ ನಾನಿಲ್ಲಿ ತೋರಿಸ್ತಿರುವಂತಹ ಲಾಸ್ಟ್ ಸೀಮ್ ಯಾವುದಂತ ಹೇಳಿದ್ರೆ ಟರ್ನ್ ಆ್ಯಂಡ್ ಸ್ಟಿಚ್ ಸೀಮ್ ಅಂತ ಹೇಳಿ. ನಾನಿಲ್ಲಿ ಕೊಟ್ಟಿರುವ ಹಾಗೆ ನಾನಿಲ್ಲಿ ಒಂದು ಹಾಫ್ ಇಂಚಷ್ಟು ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಸೊ ಈ ಸ್ಪೇಸ್ ಬಿಟ್ಕೊಂಡಿರೋದು ನಾನು ಇಲ್ಲಿ ತೋರಿಸ್ತಿರುವ ಹಾಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡಬಲ್ ಫೋಲ್ಡ್ ಮಾಡ್ತಾ ಇದ್ದೇನೆ.
ನೋಡಿದಲ್ವಾ, ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಆ ಫೋಲ್ಡ್ ಎಲ್ಲಿಗೆ ಎಂಡ್ ಆಗುತ್ತಲ್ವ, ಸೊ ಆ ಎಂಡಿಂಗ್ ಪ್ಲೇಸ್ಗೆ ನಾನು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು. ಸೊ ನಾನು ಲಾಸ್ಟ್ ತೋರಿಸಿದಂತಹ ಸ್ಟಿಚ್ ನಾವೇನು ಮಾಡಿದ್ವಿ ಅಂದರೆ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡಿದ್ವಿ. ಸೊ ಅದು ಫ್ರಂಟಲ್ಲಿ ವಿಸಿಬಲ್ ಇತ್ತು, ಬಟ್ ಈ ಸ್ಟಿಚ್ ಏನಿದೆ ಅಲ್ವಾ ಆ ರೀತಿ ವಿಸಿಬಲ್ ಇರೋದಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನು ಐರನ್ ಮಾಡಿದ್ರೆ ತುಂಬ ಫಿಕ್ಸಾಗಿ ಕೂರುತ್ತೆ. ಸೊ ನಾವಿಲ್ಲಿ ಟೋಟಲಾಗಿ 8 ಸ್ಟಿಚಸ್ನ ಈ ವಿಡಿಯೋದ ಮೂಲಕ ಕಲ್ತ್ಕೊಂಡಿದ್ದೀವಿ. ಇದು ತುಂಬಾ ಇಂಪಾರ್ಟೆಂಟು. ಬಿಗಿನರ್ಸಿಗಾಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಹೋಲ್ಡರ್ಸಿಗಾಗಿರ್ಬೋದು ಈ ಸ್ಟಿಚಸ್ ತುಂಬ ಇಂಪಾರ್ಟೆಂಟು. ಹಾಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ನಾವು ಶರ್ಟಲ್ಲಿ ಯೂಸ್ ಮಾಡ್ತೀವಿ, ಹಾಗೆ ಕೆಲವೊಂದು ಬ್ಲೌಸಲ್ಲಿ ಯೂಸ್ ಮಾಡ್ತೀವಿ, ಕೆಲವೊಂದು ಡ್ರೆಸ್ಸಲ್ಲಿ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತೀವಿ. ಸೊ ಆ ಯೂಸ್ ನೀವು ತಿಳ್ಕೊಬೇಕಂತ ಹೇಳಿದ್ರೆ ನನ್ನ ವೀಡಿಯೋನ ಅಂದರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ನಾನು ಈ ಸಿಮ್ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಕಾಮೆಂಟ್ ಮಾಡಿ. ಥ್ಯಾಂಕ್ಸ್.